ಸ್ಯಾಂಡಲ್ವುಡ್ನಲ್ಲಿ ಭಾರೀ ಸಂಚಲನ ಮೂಡಿಸಿರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ ಆಪ್ತ ಸ್ನೇಹಿತ ಹಾಗೂ ಆರೋಪಿ ನಂಬರ್ 10 ವಿನಯ್ ಕೋರ್ಟ್ಗೆ ಬಂದಾಗ ಅಚ್ಚರಿಯ ಘಟನೆಯೊಂದು ನಡೆದು ಹೋಗಿದೆ. ತನ್ನ ಪರವಾಗಿ ವಾದ ಮಂಡಿಸುತ್ತಿದ್ದ ವಕೀಲರೇ ಕೋರ್ಟ್ ಕಾರಿಡಾರ್ನಲ್ಲಿ ವಿನಯ್ಗೆ ಕಪಾಳ ಮೋಕ್ಷ ಮಾಡಿರೋದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಸ್ಟೋನಿ ಬ್ರೂಕ್ ಮಾಲೀಕ ಡಿ ಬಾಸ್ ದರ್ಶನ್ ಆಪ್ತ ವಿನಯ್ ಈಗಾಗಲೇ ಹೈ ಪ್ರೊಫೈಲ್ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡು ಸುದ್ದಿಯಲ್ಲಿದ್ದಾರೆ. ಆದರೆ ಈ ಬಾರಿ ಪ್ರಕರಣಕ್ಕಿಂತಲೂ ಹೆಚ್ಚು ಚರ್ಚೆಗೆ ಕಾರಣವಾಗಿದ್ದು ಮಾತ್ರ ಕೋರ್ಟ್ ಆವರಣದಲ್ಲಿ ನಡೆದ ಆ ಗಲಾಟೆ. ಹೌದು, ತನ್ನದೇ ಕ್ಲೈಂಟ್ಗೆ ವಕೀಲರು ಕಪಾಳ ಮೋಕ್ಷ ಮಾಡುವ ಮೂಲಕ ಎಲ್ಲರನ್ನೂ ಹುಬ್ಬೇರಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ವಿನಯ್ ತನ್ನ ವಕೀಲರನ್ನು ಬದಲಾಯಿಸೋಕೆ ಮುಂದಾಗಿದ್ರು. ನಿನ್ನೆ ಹೊಸ ವಕೀಲರು ಕೋರ್ಟ್ಗೆ ಬಂದು ವಿನಯ್ ಪರ ವಕಾಲತ್ತು ಸಲ್ಲಿಸಲು ಮುಂದಾಗಿದ್ದಾರೆ. ಇದು ಹಳೆಯ ವಕೀಲ ನಟರಾಜ್ ಅವರ ಕಿವಿಗೆ ಬೀಳುತ್ತಿದ್ದಂತೆ ಕೋರ್ಟ್ ಕಾರಿಡಾರ್ನಲ್ಲೇ ಆರೋಪಿ ವಿನಯ್ ಹಾಗೂ ವಕೀಲ ನಟರಾಜ್ ನಡುವೆ ಭಾರೀ ಮಾತಿನ ಚಕಮಕಿ ನಡೆದಿದೆ. ವಿನಯ್ ಏರು ಧ್ವನಿಯಲ್ಲಿ ಕಿರುಚಾಡಿದ ಹಿನ್ನೆಲೆ ಕೋಪಗೊಂಡ ವಕೀಲ ನಟರಾಜ್ ಎಲ್ಲರ ಎದುರಲ್ಲೇ ವಿನಯ್ ಕೆನ್ನೆಗೆ ಒಂದಲ್ಲ ಎರಡಲ್ಲ 5-6 ಬಾರಿ ಕಪಾಳ ಮೋಕ್ಷ ಮಾಡಿದ್ರಂತೆ. ಪೊಲೀಸರು, ವಕೀಲರು, ಸಾರ್ವಜನಿಕರು ನೋಡುತ್ತಲೇ ನಡೆದ ಈ ಘಟನೆ ಕೆಲಕಾಲ ಕೋರ್ಟ್ ಆವರಣವನ್ನೇ ಗೊಂದಲದ ಮೈದಾನವನ್ನಾಗಿ ಮಾಡಿದ್ದು ಸುಳ್ಳಲ್ಲ. ಸದ್ಯ ವಿನಯ್ ಬೇಲ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದ್ದು ಎಲ್ಲರ ಚಿತ್ತ ಹೈಕೋರ್ಟ್ ಆರ್ಡರ್ನತ್ತ ನೆಟ್ಟಿದೆ.